ಶ್ರೀಹರಿಯೇ ಭಗವಂತನೇ ಸುಖ ದುಃಖದ ಮಧ್ಯದಲ್ಲಿ ತಲೆ ಮೇಲೆ ಹೊತ್ತಂತ ಶೀರಿಗೆ 100 ಗಂಟೆ ಹೊಡೆದಿದ್ದಾಳೆ. ಹರಕ ಬಟ್ಟೆ ಮಕ್ಕಳನ್ನ ಕರ್ಕೊಂಡು ಸುಖ ದುಃಖದಲ್ಲಿ ಎಲ್ತಾಡ್ತಾ ಇದ್ದಾಗ ಗಂಡಿಗೆ ಹೇಳ್ತಾಳೆ, ಮಾನವರಲ್ಲಿ ನೀವು ಕೈ ಒಡ್ಡಿ ಬೇಡೋದು ಬೇಡ. ಬಾಲ್ಯ ಸ್ನೇಹಿತ, ಮಾನವ ಕುಲ ಉದ್ಧಾರಕ್ಕಾಗಿ ಬಂದಿರತಕ್ಕಂಥ ಮಹಾತ್ಮ, ಶ್ರೀಹರಿ ಅವತಾರ, ದ್ವಾರಕೆ ಅಧಿಪತಿ, ಸಾಕ್ಷಾತ್ ಭಗವಂತ ಕೃಷ್ಣ ನಿಮ್ಮ ಸ್ನೇಹಿತನಲ್ಲವೇ? ಅಲ್ಲಿ ಹೋಗಿ ಒಂದು ಸ್ವಲ್ಪ ಸಾಯ್ ಕೇಳ್ರಿ. ನೀನು ಹೇಳ್ತಕ್ಕಂಥ ಮಾತಿಗಾಗಿ ಸತೆ ನನ್ನ ದೇವ್ರ ದರ್ಶನ ಮಾಡಿಸ್ತೀಯಲ್ಲ, ಈಗಂದೀಗಲೇ ಹೊಂಟ್ನಿ ಅಂದ. 10 ಹೆಜ್ಜೆ ಹೋದ, ಹೊರಳಿ ನಿಂತ ಹೇಳ್ತಾನೆ, ಸತೆ ಗುರುವಿನ ದರ್ಶನಕ್ಕೆ, ದೇವ ಮಂದಿರಕ್ಕೆ ಸಣ್ಣ ಮಕ್ಕಳಿದ್ದವ್ರ ಮನೆಗೆ ಹೋಗೋದು, ಆದರೆ ಖಾಲಿಗೈಲೆ ಹೋಗಬಾರ್ದು. 30 ವರ್ಷ ಆಯ್ತು ನಾನು ಕೃಷ್ಣ ಕಡೆ ಹೋಗ್ತಾ ಇದ್ದೀನಿ, ಏನು ಕೊಡಲಿ ಹೇಳಂದಾಗ 4 ಮಣ್ಣಿನ ಗಡಿಗೆ ಡಬ್ಬ ಹಾಕಿ ನೀ ತಣ್ಣಗೊಂದು ಕೊಡ ತಣ್ಣೀರು ಬಿಟ್ಟರೆ ನನ್ನ ಮನೆಯಲ್ಲಿ ಏನೂ ಇಲ್ಲ. ನಾನೇ ಕೊಡುವಷ್ಟು ಶಕ್ತಿ ಇದ್ರೆ ನಿಮ್ಗೆ ಯಾಕೆ ಬೇಡ್ಕೊಳ್ಳಾಕೆ ಕಳಿಸ್ತಿದ್ದೆ? ಕೊಡಲೇಬೇಕು, ಹೋಗಂಗಿಲ್ಲ ಅಂದ ಬೆಳಕಿನ ಹೋಗೋದಿಲ್ಲ ಬಾ ಅಂತ ತನ್ನ ಶೀರಿಷರಿಗೆ ಹೊಡ್ತಾಳೆ. 10 ಮನೆಗಳಿಗೆ ಹೋಗಿ ಭವತಿ ಭಿಕ್ಷಾ ಅಂದೇಹಿ. 10 ಮನೆ ಹೆಣ್ಮಕ್ಕಳೆಲ್ಲ ಒಂದೊಂದು ಹಿಡಿ ಅವಲಕ್ಕಿ ಹಾಕಿದಾಗ ಒಂದು ಭವಿಷ್ಯ ಅವಲಕ್ಕಿ ಆತಂತೆ. ಹರಕ ಬಟ್ಟೆಯಲ್ಲಿ ಗಂಟು ಕಟ್ಟಿ, ಕೆಳ ಎಣ್ಣೆ ಉಪ್ಪ ಇಲ್ಲ, ಮ್ಯಾಗ ಕೊತ್ತಂಬರಿ ಸೊಪ್ಪ ಇಲ್ಲ, ಇದೇ ಮನ ಅವಲಕ್ಕಿಯನ್ನು ತಿಂದು ನನ್ನ ಮನೆ ಮೇಲೆ ಆಶೀರ್ವಾದ ಮಾಡಲಿಕ್ಕೆ ಹೇಳ್ರಿ, ನನ್ನೊಂದು ನಮಸ್ಕಾರ ಹೇಳ್ರಿ, ಹೋಗಿ ಬರ್ರಿ. ಬರುತ್ತಾ ನಿಮ್ಮ ತಾಯಿಗೆ ನೀವೇನು ಕಷ್ಟ ಕೊಡಬಾರಂತ ಹೇಳಿ ಈ ಬಡಬರಾಮನ ಕೈಯಲ್ಲಿ ಒಂದು ಕಟ್ಟಿಗೆ, ಬೆನ್ನಿಗೊಂದು ಜೋಳಿಗೆ, ಪರಮಾತ್ಮ ನಾಮಸ್ಮರಣೆಯನ್ನು ಮಾಡ್ತಾ ಹೋಗ್ತಾ ಇದ್ದಾನೆ. ನಾರಾಯಣ ನಾರಾಯಣ ಹರೇ ಹರೇ. ಹಳ್ಳ ಕೊಳ್ಳಗಳಲ್ಲಿ ಸ್ನಾನ ಮಾಡ್ತಾ, ಧರ್ಮಶಾಲೆಗಳಲ್ಲಿ ವಸತಿ ಮಾಡ್ತಾ 21ನೇ ದಿನಕ್ಕೆ ದ್ವಾರಕೆಯನ್ನು ಪ್ರವೇಶ ಮಾಡಿದ. ಅದು ಎಂಥ ದ್ವಾರಕೆ? ವಿಶ್ವಕರ್ಮನೆಂದು ನಿರ್ಮಾಣ ಮಾಡಿರ್ತಕ್ಕಂಥ, ಸಾಕ್ಷಾತ್ ವಿಶ್ವಕರ್ಮ ನಿರ್ಮಾಣ ಮಾಡಿದ್ದು. ಸಮುದ್ರ ಮಧ್ಯದಲ್ಲಿ ವಿಸ್ತಾರವಾಗಿರುವಂಥ ನಗರ, 4 ದಿಶೆಗೆ 4 ಮಹಾದ್ವಾರಗಳು, ಒಂದೊಂದು ಬಾಗಿಲು 1000 ಜನ ಕಾವಲುಗಾರರು. ನಗರ ಮಧ್ಯದಲ್ಲಿ ಸುಂದರವಾಗಿರತಕ್ಕಂಥ ರಸ್ತೆಗಳು, ಎಲ್ಲರ ಮನೆ ಎದುರಿಗೆ ಕಾಮಧೇನು ಕಲ್ಪವೃಕ್ಷಗಳು, ತುಳಸಿ ಸುಂದರವಾಗಿರ್ತಕ್ಕಂಥ ತುಳಸಿ ವನ, ತುಳಸಿ ಗಿಡಗಳು, ಯಜ್ಞ ಯಾಗ ಪೂಜಾ ಪುನಸ್ಕಾರ, ಸಂತರ ಮೇಳ, ನೋಡದಲ್ಲೆಲ್ಲ ಹರಿಕೃಷ್ಣ ಅಂತಕ್ಕಂಥ ನಾಮಸ್ಮರಣೆ, ಅನ್ನದಾಸೋಹ, ಸತ್ಸಂಗ, ಪ್ರವಚನ, ಕೀರ್ತನ, ದೊಡ್ಡ ಆಗಿರ್ತಕ್ಕಂಥ ಗೋಪುರಗಳು, ಚಿನ್ನದ ಕಲಶಗಳು, ಇದನ್ನೆಲ್ಲವನ್ನು ಹೊರಗಿಂದ ನಿಂತು ನೋಡ್ತಾನೆ. ಆಹಾ ಪರಮಾತ್ಮ, ದೇವರಿಗೆ ದೇವರಾಗಿರತಕ್ಕಂಥ ನೀನೆಲ್ಲೇ? ಒಂದು ತುತ್ತ ಅನ್ನಕ್ಕೂ ಗತಿ ಇರಲಾರ್ದಂಥ ಈ ಬಡವರೆಲ್ಲೇ? ಇಷ್ಟು ದೇವರು ಹೌದು, ರಾಜ್ಯನೂ ಹೌದು, ಇಷ್ಟೆಲ್ಲ ಇದ್ದು ಕೂಡ ನನ್ನ ಎಡೆಯೊಳಗೆ ನೀವು ಊಟ ಮಾಡಿದೆಲ್ಲ, ನನ್ನ ಜೊತೆಗೆ ಮನ್ಕೊಂಡಿಲ್ಲ, ನನ್ನ ಜೊತೆ ಕಟ್ಟಿಗೆ ಆರಿಸ್ಲಿಕ್ಕೆ ಬಂದಿಲ್ಲ. ದೇವ ಕೃಷ್ಣ, ನೀ ಬಹಳ ದೊಡ್ಡವ. ಪೂರ್ವ ದಿಶೆಗೆ ಒಂದು ದೊಡ್ಡ ಬಾಗಿಲಿತ್ತು, ಎಲ್ಲ ಬಾಗಿಲು ಚಿನ್ನ, ಬಂಗಾರದ ಬಾಗಿಲದು. ದೊಡ್ಡ ಕೈಯ ಕಟ್ಟಿಗೆ ಕತ್ತಿ ಹಿಡ್ಕೊಂಡು 1000 ಜನ ಕಾವಲುಗಾರ ಇದ್ರಂತೆ. ಹಿಂದೆ ಮುಂದೆ ಏನೂ ನೋಡ್ಲಾರ್ದೆ ಜೋಳಿಗೆ ಬೆನ್ನು ಹಚ್ಕೊಂಡು ಒಳಗೆ ಹೊಕ್ಕ ಬಳಕ ಅವ್ರು ಇದ್ರಲ್ಲ ಎಲ್ಲರೇ, ನಿಲ್ಲಿ, ಯಾರು ನೀನು? ಕಟ್ಟಿ ಮ್ಯಾಗ ನಿತ್ತಂತ ಸುಧಾಮ ಹೇಳ್ತಾನೆ, ಯಾರು ನೀನು ಅಂತಂದಾಗ, ಅವಂತಿ ನಗರದಿಂದ ಬಂದಿರತಕ್ಕಂಥವ, ನನ್ನ ಹೆಸರು ಸುಧಾಮ ಅಂತ. ಕೃಷ್ಣನ ಜೊತೆ 12 ವರ್ಷ ಅವನ ಜೊತೆ ಇದ್ಕೊಂಡು ಕಲ್ತಾವ. ಕೃಷ್ಣ ಬಹಳ ಬೇಕಾಗಿರ್ತಕ್ಕಂಥ ಅವನು ಪ್ರೀತಿ ಗೆಳೆಯ, ನನ್ನ ಹೆಸರು ಸುಧಾಮ, ನನ್ನ ಹೆಸರು ಒಳಗೆ ಹೇಳ್ರಿ ಅಂದ. ಅವ್ರೇನು 1000 ಜನ ಇದ್ರಲ್ಲ, ಕೃಷ್ಣನ ಗೆಳೆಯ ನಾನು ಹೋಗಿ ಹೇಳ್ರಂದಾಗ ಎಲ್ಲರೂ ಚಪ್ಪಾಳಿ ತಟ್ಟಿ ಕೊಳ್ಳಂತ ಒಮ್ಮೆ ನಕ್ಕರಂತೆ. ಕಟ್ಟಿ ತೆಳ ನಿಂತು ಸುಧಾಮ ಕೇಳ್ತಾನೆ, ಯಾಕಪ್ಪ ನಗ್ತಿರಲ್ಲೋ? ದೇವರಿಗೆ ದೇವರಾಗಿರ್ತಕ್ಕಂಥ ಭಗವಂತ ಕೃಷ್ಣನೆಲ್ಲೇ, ರಾಜನಾದಂಥ ಕೃಷ್ಣನೆಲ್ಲೇ? ನೀವು ತೊಟ್ಕೊಂಡಿರುವಂಥ ಧೋತ್ರಕ್ಕೆಲ್ಲ ಗಂಟು ಹೊಡೆದಾನ, ಬೆನ್ನಿಗೆ ಒಂದು ಹರಕ ಜೋಳಿಗೆ, ಕೈಯಾಗ ಒಂದು ಮುರುಕಲು ಕಟ್ಟಿಗೆ ಐತೆ. ದೇವರಿಗೆ ದೇವರಾದಂಥ ಕೃಷ್ಣ ಭಗವಂತನೆಲ್ಲೇ? ಕೆಲವು ಮಂದಿ ಅಂದ್ರು ಬಹುತೇಕ ಏನೋ ಮೆಂಟಲ್ ಹುಚ್ಚದಾನ ಕಾಣ್ತದೆ. ದೊಡ್ಡವ್ರ ಹೆಸರು ಹೇಳಿ ಒಳಗೆ ಹೋಗ್ತಿರ್ತಾರೆ, ಭಿಕ್ಷಾ ಬೇಡವ, ಒಳಗೆ ಹೋದ್ರೆ ಮತ್ತೆ ಏನ್ರಿ ಆಗಬಹುದು, ಹೊರಗೆ ಹಾಕ್ರಿ ನೀವು ಒಳಗೆ ಬಿಡ್ರಿ ಅಂದ. ಅಲ್ಲಿದ್ದವ ಮನುಷ್ಯ ಅಂದ, ಈ ಗೇಟದ ಹೊರಗೆ, ದ್ವಾರ ಬಾಗಿಲು ಹೊರಗೆ 2 ಕಡೆ ಒಂದು 200 ಮಂದಿ ಕುಂತಿದ್ರು, ಹಿಂಗೆ ಊಟಕ್ಕೆ ಕುಂತಂಗ. ಈ ಕೂತವ್ರೆಲ್ಲ ಯಾರು ಗೊತ್ತೇನು? ಅವಂದ ನನಗೇನು ಗೊತ್ತಿಲ್ಲಪ್ಪ, ಮೊದಲನೇ ಸಲ ಬಂದೆ. ಈ 100-200 ಜನ ಪಾಳಿಗೆ ಕುಂತಾರಲ್ಲ, ಇವರೊಂದೊಂದು ದೇಶದ ರಾಜರು.
ಒಂದೊಂದು ವರ್ಷ 2 ವರ್ಷ 6 ತಿಂಗಳಾಯ್ತು ಬಂದು ಪಾಳಿ ಕುಂತ ವರ್ಷ ತನ್ನ ಪಾಳಿ ಕುಂತ್ರ ಇನ್ನ ಕೃಷ್ಣನ ದರ್ಶನ ಆಗಿಲ್ಲ. ಅಂತ ರಾಜರಿಗೆ ಇನ್ನ ಭೇಟಿ ಆಗಿಲ್ಲ. ಭಿಕ್ಷಾ ಬೇಡ ಬಾಗಿಲದ ನಿಂತು ಕಣ್ಣೀರು ಸುರಿಸ್ತಾನೆ. ಸುಶೀಲೇ, ನನ್ನ ಕೃಷ್ಣನೇ ಭೇಟಿ ಆಗ್ಲಿಕ್ಕೆ ಹೋದ್ರೆ ಅವನು ಯಾವಾಗೂ ನನ್ನ ಖಾಲಿ ಕಳಿಸೋದಿಲ್ಲ. ಎತ್ತ ಬಂಡಿ ಗಾಡಿ ತುಂಬಿ ನನ್ನ ಬಡತನ ಹೋಗೋ ಹಂಗೆ ಕೊಡ್ತಾನ. ಇವತ್ತಿಗೆ ನಮ್ಮ ಮನೆಯಾಗಿನ ಕಷ್ಟ ಹೋಗ್ತದೆ, ಖಾಲಿ ಗೈಲೆ ಬರೋದಿಲ್ಲ ಅಂತ ದೊಡ್ಡ ಮಾತು ಹೇಳಿದ್ದೆ. ಇವರು ಹೋಗಂತ ಕಳಿಸಿದಾಗ ಮಕ್ಕಳು ಕರ್ಕೊಂಡು ಹೆಂಡತಿ ನೀರು ಕುಡ್ಕೊಂಡು ಮಕ್ಕಳು ಕರ್ಕೊಂಡು ಆಶೆಯಿಂದ ಕೂತಾಳಲ್ಲ, ಅಲ್ಲಿ ಒಳಗೆ ಬಿಟ್ಟಿಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಕೆದಿ ಹೊಡ್ಕೊಂಡು ಸಾಯ್ತಾಳ. ಕಲ್ಲಾಗಿರಬೇಕು ಕಠಿಣ ಭವ ತೊರೆಯೊಳಗೆ, ಬಿಲ್ಲಾಗಿರಬೇಕು ಬಲ್ಲವರೊಳಗೆ. ಸುಖ ದುಃಖಗಳ ಜೀವನದಲ್ಲಿ ಬರ್ತಾವ. ಇವರು ಒಳಗೆ ತಗೊಳ್ಳಿ, ನನ್ನ ದೇವರ ಭೇಟಿ ಆಗ್ಲಿಕ್ಕೆ ಕಾಲೆಗೈಲಿ ಹೋಗಿ ಮಕ್ಕಳು ಹೆಂಡತಿಗೆ ಏನು ಹೇಳಿ ಅಂತ ನಿಂತಿದ್ದು ಸನ್ಮತಿ ಮಾಡಿ ಇಟ್ಟಂದ ಮತ್ತೆ ಅವ್ರು ಏನೇನೋ ಮಾತಾಡ್ಕೋತ ನಿಂತರು. ಅವಂತಾನ ನನ್ನ ಕೃಷ್ಣಗೆ ನಾ ಭೇಟಿ ಆಗ್ಬೇಕಾದ್ರೆ ಇವ್ರ್ಯಾಕೆ ಕೇಳಬೇಕು, ಇವ್ರ್ಯಾರು ನನ್ನ ಕೃಷ್ಣ ನನ್ನ ಸಂಬಂಧ ನಮ್ಗೆ ಗೊತ್ತೈತಿ ಅಂತ ತಿಳ್ಕೊಂಡು ಇವ್ರು ಮಾತಾಡ್ಕೋತ ನಿಂತಿದ್ರು. ಆ ಕಡೆ ನೋಡ್ದ, ದಡಗನ ಬಾಗಲ ದಾಟಿ ಒಳಗೆ ಹೊಂಟ. ದೂರ ಒಬ್ಬ ನಿಂತಿದ್ದ, ಅವ ನೋಡಿದ, ಬ್ಯಾಡ ಅಂದ್ರು ಸಹಿತ ಒಳಗೆ ಹೋಗ್ತಾನೆ, ಹಿಡ್ರಿ ಅವನ. 4-5 ಜನ ಓಡೋಡಿ ಬಂದ್ರು. ಸುಧಾಮ ಬಾಗಿಲು ದಾಟಿ ಒಳಗೆ ಹೋಗುತ್ನ್ಯಾಗ 4 ಜನ ಈ ಕಡೆ ಕೈ ಹಿಡ್ಕೊಂಡಾರೆ. 8 ಜನ ಸುಧಾಮನನ್ನು ಜೋರಾಗಿ ಎಳ್ಕೊಂಡು ಬರ್ತಾರೆ. ಯಾಕಲೆ ಬ್ಯಾಡಂದ್ರು ಕೂಡ ಒಳಗೆ ಹೋಗ್ತಿಲ್ಲ, ಯಾರನ್ನ ಕೇಳಿ ಹೋಗ್ತೆ ಅಂತ ತಿಳ್ಕೊಂಡು ಎಳ್ಕೊಂಡು ಬಂದ ಕುತ್ತಿಗೆ ಒಳಗೆ ಕೈ ಎಕ್ಕಿ ಸುಧಾಮನ ಜೋರಾಗಿ ದಬ್ತಾರೆ. ಹೋಗಿಲ್ಲಿಂದ ಕುತ್ತಿಗೆ ಮೇಲೆ ಕೈ ಎಕ್ಕಿ ದಬ್ಬಿದಾಗ ಅನ್ನ ನೀರಿಲ್ಲಾರದೆ ಬಡಕಲ ಶರೀರ, ಕಲ್ಲು ಮುಳ್ಳುಗಳನ್ನು ತುಳುಕೋತ ಬಂದಿದ್ದ, ರಾತ್ರಿ ಹಗಲಿನ ನಡೀತಾ ಬಂದಿದ್ದ. ಕುತ್ತಿಗೆ ಕೈ ಹಾಕಿ ಜೋರಾಗಿ ದಬ್ಬಿದ ಬಳಿಕ ಸುಧಾಮ ಹೋಗಿ ಗೋಡಿ ಮೇಲೆ ಬೆಳೆದ. ಮಾಡಿದೊಂದು ದೊಡ್ಡ ಕಲ್ಲು ತಲೆಗೆ ಜೋರು ಹೊಡಿತಂತೆ. ಸುಧಾಮನ ತಲೆ ಒಡೆದು ದಳದಳನೇ ರಕ್ತ ಬೀಳ್ತಾ ಇದೆ. ಕೆಳಗೆ ಬಿದ್ದು ತಲೆ ಒಡೆದು ಮೈಯೆಲ್ಲ ರಕ್ತ ಸೋರ್ತಾ ಇದ್ದಾಗ ಮನುಷ್ಯನಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಹೌದು ಕೃಷ್ಣ, ನನ್ನ ನಿನ್ನ ಪ್ರೀತಿ ಸಂಬಂಧ ಏನದ ಜಗತ್ತಿಗೆ ಏನು ಗೊತ್ತು? ಅದರ ಜಗತ್ತೇನು ನೋಡ್ತದ? ಪರದೇಶಿ ನಾನು ಪರಮೇಶ ನೀನು. ಅನ್ನ ನೀರಿರಲಾರದೆ ಕಷ್ಟಪಡುವಂತ ಪರದೇಶಿ ನಾನಿಲ್ಲೇ, ಜಗತ್ತಿನ ಉದ್ಧಾರಕ್ಕೆ ಬಂದಂತ ದೇವರು ನಿನ್ನೆಲ್ಲೇ ದೇವ. ಭೂಮಿ ಆಕಾಶವನ್ನು ಕೂಡಿಸಲಿಕ್ಕೆ ಆಗೋದಿಲ್ಲ ಕೃಷ್ಣ, ಇದು ಸತ್ಯ ಸತ್ಯ. ಜೋಳಿಗೆ ಕೆಳಗೆ ಬಿದ್ದಿತ್ತು, ಕಟಿ ಆ ಕಡೆ ಬಿದ್ದಿತ್ತು, ನೆಲಕ್ಕೆ ಹೊತ್ತಳತಿದ್ದ. ನಿಮ್ಗೆ ಇನ್ನೊಂದು ಮಾತು ಗೊತ್ತಿರಲಿ, ಇಂಥದ್ರಾಗ ಚಲೋ ಮಂದಿನೂ ಇರ್ತಾರೆ, ಕೆಟ್ಟ ಇಲ್ಲ. ಚಲೋ ಎಲ್ಲ ಡಿಪಾರ್ಟ್ಮೆಂಟ್ನಾಗ ಚಲೋ ಮಂದಿ ಅದಾರ. ಅವ ಅಳುವುದನ್ನು ನೋಡಿ ಒಳಗೆ ಬಿಡ್ರಿ ಅನ್ನೋದು ನೋಡಿ ಇವ್ರು ನುಗ್ಸೋದು ನೋಡಿ ಚಲೋ ಮನುಷ್ಯ ಇದ್ದ, ದ್ವಾರಪಾಲಕ. ಇವ್ರಿಗೆ ಹೇಳ್ರಿ ಬಿಡಂಗಿಲ್ಲ ಅಂತ ತಿಳ್ಕೊಂಡು ನಾವು ಅಲ್ಲೇ ಅಳುತ್ತಿದ್ದ. ಅವ್ರು ನಡೆ ಅಂತಿದ್ರು. ಅವ ಕೈಯಾಗ ಒಂದು ಕಟ್ಟಿಗೆ ತೊಗೊಂಡು ಹೊಡ್ಕೋತು ಒಳಗೆ ಅರಮನೆಗೆ ಬಂದ. ಬಲಗಡೆ ರುಕ್ಮಿಣಿ, ಎಡಗಡೆ ಸತ್ಯಭಾಮೆ, ರತ್ನ ಸಿಂಹಾಸನ ಮೇಲೆ ಕುಂತು ಬ್ರಹ್ಮನಾದ ಕೊಳಲು ನುಡಿಸ್ತಾ ಇದ್ದ ಕೃಷ್ಣ. ಅರಮನೆ ಬಾಗಿಲ ಎದುರಿಗೆ ಬಂದೊಬ್ಬ ಶವಕ್ ಅಂತಾನೆ, ದೇವಾ ಕೃಷ್ಣ ಮಾಧವ. ಕೃಷ್ಣ ತನ್ನ ಕೈಯೊಳಗಿರುವಂತ ಕೊಳಲನ್ನು ತೆಳಗಿಟ್ಟ. ಓಡೋಡಿ ಬಾಗಿಲದ್ರಿಗೆ ಬರ್ತಾನೆ. ಯಾಕಪ್ಪ ಏನಾಯ್ತು? ಯಾರು ಯುದ್ಧ ಮಾಡ್ಲಿಕ್ಕೆ ಬಂದ್ರ? ಯಾರ ಶತ್ರುಗಳ ಬಂದ್ರ? ನಮ್ಮ ದೇಶದಲ್ಲಿ ಯಾರು ಆಕ್ರಮಣ ಮಾಡ್ರ? ನಿನ್ನ ನೋಡ ಗಾಬರಿ, ನಿನ್ನ ಮುಖ ಏನು ಅನಿಸ್ತತಿ? ಯಾಕೆ? ಕೃಷ್ಣ ಹೋದಾಗ ರುಕ್ಮಿಣಿ ಸತ್ಯಭಾಮೆ ಅವರು ಹಿಂದೆ ಬರ್ತಾರೆ, ಕಟ್ಟಿ ಮ್ಯಾಗ ನಿಂತಾರೆ. ಅವ್ನು ಕೆಳಗೆ ನಿಂತ ಹೇಳಿದಿಲ್ಲ ದೇವ, ಮತ್ತೆ ಈಗ ಈ ರೀತಿ ಯಾಕೆ? ಏನಿಲ್ಲ ದೇವ ಕೃಷ್ಣ, ಅವಂತಿ ನಗರದಿಂದ ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ. ಅವನ ಹೆಸರ ಬ್ರಾಹ್ಮಣ ಬಂದಿದ್ದಾನೆ, ಅವನ ಹೆಸರ ಸುಧಾಮ ಅಂತ. 2 ತಾಸುಗಳಿಂದ ಒಳಗೆ ಬರ್ಲಿಕ್ಕೆ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ದ್ವಾರಪಾಲಕರು ಅವನು ಬಿಡ್ಲಿಕ್ಕೆ ಇಲ್ಲ, ಬಿಡ್ತಾ ಇಲ್ಲ. ಅಲ್ಲೇ ನಿಂತು ಕಣ್ಣೊಳಗೆ ನೀರು ತಗೊಂಡು ಕೈ ಮಾಡಿ ಕೃಷ್ಣ ಅಂತಾನೆ. ಅವ್ರು ನುಗ್ಗಿಸ್ಕೊಡ್ತಾ ಇದ್ದಾರೆ. ದೇವ
ಅವಂತಿ ನಗರದಿಂದ ಬಂದಿರತಕ್ಕಂಥ ಸುಧಾಮ ನಿಜವಾಗಲೂ ನಿಮಗೆ ಗೆಳೆಯನ? ಒಂದು ವೇಳೆ ಕೃಷ್ಣ ದೇವರು ಹೌದು, ಕೃಷ್ಣ ರಾಜನೂ ಹೌದು, ಜಗತ್ತನಾಳುವಂಥ ದೇವರು ಅಥವಾ ಒಂದು ದೇಶದ ರಾಜ ಇದ್ದಾಗ ಒಬ್ಬ ಯಾವ ಸಾಮಾನ್ಯ ಮನುಷ್ಯ ಭಿಕ್ಷುಕರಂಥ ಮನುಷ್ಯ ಬಂದಾಗ ಈಗಿನ ಸದ್ಯ ಪರಿಸ್ಥಿತಿಯೊಳಗೆ ನಾವು ಲೆಕ್ಕ ಹಾಕಕ್ಕೆ ಹೋದ್ರೆ ಭೇಟಿ ಆಗ್ತಿದ್ವಿ. ಶೇವ ಕೇಳಿದ, ಅವಂತಿ ನಗರದಿಂದ ಒಬ್ಬ ಬಂದಿದ್ದಾನೆ, ಅವನ ಹೆಸರು ಸುಧಾಮ, ನಿಮಗಾಗಿ ದಾರಿ ಕಾಯ್ತಾನೆ, ಅವ್ರು ಒಳಗೆ ಬಿಡ್ತಾ ಇಲ್ಲ. ಕೃಷ್ಣ ಕೈಯೊಳಗಿರ್ತಕ್ಕಂಥ ಕೊಳಲನ್ನು ದಂಡೆಗಿಡ್ತಾನೆ, ಎರಡು ಕೈಗಳನ್ನು ಮೇಲೆ ಮಾಡಿ ಕೃಷ್ಣ ಕುಣಿಲಿಕ್ಕೆ ಶುರು ಮಾಡಿದನಂತೆ. ಖುಷಿಯಾದ ನಮ್ಮ ತಾಯಿದು ಯಾವಾಗರೆ ಊರಿಗೆ ಹೋಗಿರ್ತಾಳೆ ಗೊತ್ತೇನೆ, ಒಂದು ವಾರ ಬಸ್ಸಿನಾಗಿ ನಾವು ಇಳಿದು ಬಂದಾಳ, ಅವು ಬರಾಕತ್ತಾಳಂದ್ರೆ ಮಕ್ಕಳು ಎಷ್ಟು ಖುಷಿಯಾಗಿ ಕುಣಿತಾವೆ ಏನ್ರಿ ತಂದಾಳ ಅಂತ ತಿಳ್ಕೊಂಡು. ಜಗತ್ತೇ ಅವನು ಪಾದಿಗೆ ಬರ್ತಿತ್ತು, ಅದ್ರ ಕೃಷ್ಣ ಯಾರ ಸಲುವಾಗಿ ಹೋದಾವಲ್ಲ, ಸುಧಾಮನು ಅಂತ ಹೆಸರು ಕೇಳಿದಾಗ ಆನಂದವಾಗಿ ಕುಣಿಕತ್ತಾನ. ಆನಂದವಾಗಿ ಕಣ್ಣೊಳಗೆ ನೀರು ಬಂದುವಂತೆ. ಮದುವೆಯಾಗಿ ಕೆಲವು ವರ್ಷ ಆಯಿತು, ಅರ್ಧ ಸಂಸಾರ ಆಯಿತು. ಕೃಷ್ಣ ಇಟ್ಟು ಖುಷಿಯಾಗಿರ್ತಕ್ಕಂಥದ್ದು ಯಾವಾಗ ನೋಡಿಲ್ಲ. ರುಕ್ಮಿಣಿ ಕೇಳ್ತಾಳೆ, ಏನ್ರಿ ಇಟ್ಟು ಖುಷಿಯಾಗಿ ನೀವು ಯಾವಾಗ ಕುಣಿದಿಲ್ಲ, ಇಟ್ಟು ಖುಷಿಯಾಗಿಲ್ಲಲ್ಲ, ಯಾರಿಗಾಗೆ? ರುಕ್ಮಿಣಿ ಸತ್ಯಭಾಮಗೊಂದು ಮಾತನ್ನು ಹೇಳ್ತಾನೆ. ರುಕ್ಮಿಣಿ ಸತ್ಯಭಾಮೆ 35 ವರ್ಷ ಈ ಸಂಸಾರದಲ್ಲಿ 35 ವರ್ಷದಾಗ ಎರಡೋ ಸಲ ಕುಂತಾಗ ನಿಂತಾಗ ನಿಮ್ಮ ಜೊತೆಗೆ ಮಾತಾಡೋತ್ನ್ಯಾಗ ಒಂದು ಮಾತು ಹೇಳಿದ್ದೆ. ಏನಂತ? ನಮ್ಗಿಂತ ಹೆಚ್ಚು ಯಾರು ಪ್ರೀತಿ ಅದಾರ ದೇವ, ನೀವು ಯಾರನ್ನ ಪ್ರೀತಿ ಮಾಡುತ್ತೆ? ಯಾರೋ ನನ್ನವ್ರದಾರ, ನಿಮ್ಮಂಗ ನಿಮ್ಗಿಂತ ಹೆಚ್ಚು ಪ್ರೀತಿ ಮಾಡಿ. ಯಾರು ಗೊತ್ತಾ ರುಕ್ಮಿಣಿ? 30 ವರ್ಷ ನಿಮಗೆ ಹೇಳಿದೆ, 35 ವರ್ಷ ನೀವು ಜೀವಮಾನದಲ್ಲಿ ಇರೋತನ, ನೀವು ಬದುಕಿರೋತನ ನನ್ನ ಗೆಳೆಯ ಸುಧಾಮ ಅಂತ ಅದಾನ, ಮಹಾತ್ಮ ಸುಧಾಮ, ಚಲಿಸ್ತಕ್ಕಂಥ ಜ್ಞಾನದ ಗಂಗೆ ರುಕ್ಮಿಣಿ ಸತ್ಯಭಾಮೆ ಹೇಳಿದ್ದೆ. ನಿಮ್ಮ ಜೀವನದಲ್ಲಿ ಒಮ್ಮೆ ಆ ಮಹಾತ್ಮ ಸುಧಾಮಗೆ ಹನಿ ಮುಟ್ಟಿ ಅವನ ಪಾದ ನಮಸ್ಕಾರ ಮಾಡ್ರೆ ನಿಮ್ಮ 1000 ಜನ್ಮದ ಪಾಪ ಹೋಗುತ್ತಂತ ಹೇಳಿದ್ದೆ ಅಲ್ಲ. ಅದೇ ಜ್ಞಾನದ ಗಂಗೆ ನನ್ನ ಸುಧಾಮ ಬಂದಿದ್ದಾನ, ತಲೆ ಮೇಲೆ ಶರಣ ತಗೋರಿ, ಮಂಗಲಾರತಿ ಕೈಯೊಳಗೆ ನಾನು ಸುಧಾಮ